ಆತ್ಮೀಯರೇ, ದಾಕ್ಷಾಯಿಣಿ ಒಂದು ಪೌರಾಣಿಕ ಪ್ರಸಂಗ. ಇದರಲ್ಲಿ 4 ಪಾತ್ರಗಳು: ದಾಕ್ಷಾಯಿಣಿ, ಅಗ್ನಿ, ಶಿವ, ದಕ್ಷ. ಈಗ ನಿಮ್ಮ ಮುಂದಕ್ಕೆ ದಕ್ಷನ ಪುತ್ರಿಯಾದ ಈ ಸತಿ ಹುಟ್ಟಿನಿಂದಲೇ ಸತಿ ಶಿವನನ್ನು ವರಿಸಿ ಶಿವ ಸತಿಯಾಗಿ ಕೆಲವು ದಿನಗಳು ಕಳೆದಿವೆ. ಇಂದು ತವರು ಮನೆಯ ನೆನಪು ಗಾಢವಾಗಿ ಕಾಡುತ್ತಿದೆ. ನನ್ನ ತಂದೆ ದಕ್ಷ ಪ್ರಜಾಪತಿ ವಿಶೇಷವಾದ ಯಜ್ಞವೊಂದನ್ನು ಆಯೋಜಿಸಿದ್ದಾರಂತೆ. ಅದರಲ್ಲಿ ಪಾಲ್ಗೊಳ್ಳಲು ದೇವತೆಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಋಷಿ ಮುನಿಗಳು, ಬ್ರಾಹ್ಮಣರು ತಂಡೋಪತಂಡವಾಗಿ ಪಯಣಿಸುತ್ತಾ ಇದ್ದಾರೆ. ಆದರೆ ನಾನು ದಾಕ್ಷಾಯಿಣಿ, ಅವರ ಮುದ್ದಿನ ಮಗಳು. ನನಗೆ ಆಮಂತ್ರಣವಿಲ್ಲ. ತಂದೆ ಹೀಗೇಕೆ ಮಾಡಿದರು? ಬಹುಶಃ ಅವರ ಇಚ್ಛೆಗೆ ವಿರುದ್ಧವಾಗಿ ಶಿವನನ್ನು ಮೆಚ್ಚಿ ವರಿಸಿದನೆಂದೇ. ಇರಲಿ, ತಂದೆಯ ಮನ ಒಲಿಸಬೇಕು. ನಾನು ಈ ಕೂಡಲೇ ನನ್ನ ಪತಿಯೊಂದಿಗೆ ಅಲ್ಲಿಗೆ ಹೊರಡಬೇಕು. ಮಹಾದೇವ, ವಂದಿಸಿಕೊಂಡಿದ್ದೇನೆ. ಅಲ್ಲಿ ನೋಡಿ, ಆಕಾಶ ಮಾರ್ಗದಲ್ಲಿ ನನ್ನ ತಂದೆಯವರು ನಡೆಸುತ್ತಿರುವಂತಹ ವಿಶೇಷವಾದ ಯಾಗಕ್ಕೆ ಪಯಣಿಸುತ್ತಿದ್ದಾರೆ ಪ್ರಭು. ನಾವು ಅವರ ಮಗಳು ಅಳಿಯನಲ್ಲವೇ? ಬನ್ನಿ, ಈಗಲೇ ಹೊರಡೋಣ. ದಾಕ್ಷಾಯಿಣಿ, ಸ್ವಲ್ಪ ತಾಳು, ಆತುರ ಪಡಬೇಡ. ನಿನ್ನ ತಂದೆ ದಕ್ಷ ಪ್ರಜಾಪತಿ ನನ್ನ ಮೇಲೆ ವಿಚಿತ್ರವಾದ ಧೋರಣೆಯನ್ನು ಇಟ್ಟುಕೊಂಡಾತ. ಹಿಂದೊಮ್ಮೆ ನನ್ನ ಆಚಾರ ವಿಚಾರ, ಉಡುಗೆ ತೊಡುಗೆಗಳ ಬಗ್ಗೆ ತೀವ್ರವಾದ ಆಕ್ಷೇಪವನ್ನು ಎತ್ತಿದವ. ಹಾಗಾಗಿ ಬಹುಶಃ ಉದ್ದೇಶಪೂರ್ವಕವಾಗಿಯೇ ನಮ್ಮನ್ನು ಆಮಂತ್ರಿಸಲಿಲ್ಲ ಸತಿ. ಆಮಂತ್ರಣವಿಲ್ಲದೆ ಹೋಗುವುದು ಸೂಕ್ತವಲ್ಲ. ಬೇಡ. ಇದೇನು ಸ್ವಾಮಿ, ಹೀಗೆ ಮಾತನಾಡುತ್ತಿರುವಿ? ಅಲ್ಪ ಸ್ವಲ್ಪ ಮನಸ್ತಾಪ ಎಲ್ಲಿ ತಾನೇ ಇರುವುದಿಲ್ಲ. ಅದನ್ನು ನಾನು ಸರಿಪಡಿಸುತ್ತೇನೆ. ನಿಮಗೆ ನಿಜವಾಗಿಯೂ ನನ್ನ ಮೇಲೆ ಪ್ರೀತಿ ಇದ್ದರೆ ಈಗಲೇ ನನ್ನೊಂದಿಗೆ ಹೊರಡಿ. ಅದು ಹಾಗಲ್ಲ ಸತಿ. ನೀನು ಅಲ್ಲಿಗೆ ಹೋದೆ ಎಂದಾದರೆ ನಿನಗೆ ನಿನ್ನ ತಂದೆಯಿಂದಲೇ ಕೆಡುಕುಂಟಾಗುತ್ತದೆ. ಇದು ಖಂಡಿತ. ಏನು? ನನ್ನ ತಂದೆಯಿಂದ ನನಗೆ ಅಹಿತವೇ? ಹೊಟ್ಟಿನಿಂದಲೇ ಅವರ ಮಡಿಲಲ್ಲಿ ಬೆಳೆದ ನನಗೆ ನನ್ನ ತಂದೆಯೇನೆಂದು ನನಗೆ ತಿಳಿಯದೆ ಸ್ವಾಮಿ. ಒಂದು ವೇಳೆ ಅವರಿಂದಲೇ ಕೆಡುಕುಂಟಾಗುವುದಾದರೆ ಆಗಲಿ ಬಿಡಿ. ನನಗೆ ಅಹಿತವಾದ ಮೇಲೆಯೇ ನೀವು ಅಲ್ಲಿಗೆ ಬನ್ನಿ. ನನ್ನ ಮೇಲಾಣೆ. ಇದೇನು ಸುದ್ದಿ, ಹೀಗೆ ಮಾತನಾಡುತ್ತಿರುವೆ? ನಿನಗೆ ಅಹಿತವಾದ ಮೇಲೆ ನಾನು ಅಲ್ಲಿಗೆ ಬಂದು ಮಾಡುವುದೇನು? ಆಣೆಯನ್ನು ಹಿಂದಕ್ಕೆ ತೆಗೆದುಕೋ. ನೀವು ಸುಮ್ಮನೆ ನನ್ನ ಮೇಲಿನ ಪ್ರೀತಿಯಿಂದ ಏನೇನೋ ಕಲ್ಪಿಸಿಕೊಳ್ಳುತ್ತಿದ್ದೀರಿ. ಹಾಗೆಲ್ಲ ಏನೂ ಆಗುವುದಿಲ್ಲ. ನಾನು ಸುರಕ್ಷಿತವಾಗಿಯೇ ಹಿಂತಿರುಗುತ್ತೇನೆ. ನನಗೆ ಅನುಮತಿ ಕೊಡಿ. ಈ ದಾಕ್ಷಾಯಿಣಿ ತನ್ನ ಹಠಮಾರಿತನವನ್ನು ಬಿಡುವಂತೆ ಕಾಣುತ್ತಿಲ್ಲ. ತ್ರಿಕಾಲ ಜ್ಞಾನದರ್ಶಿಯಾದ ಈ ಶಿವ ಮುಂದಾಗುವ ಅಪಾಯದ ಮುನ್ಸೂಚನೆಯನ್ನು ಅರಿತು ಕೂಡ ಈಕೆಯನ್ನು ಹೋಗಗೊಡುವುದು ಸೂಕ್ತವಲ್ಲ. ಹಾಗಾಗಿ ಧ್ಯಾನ ಮಗ್ನನಾಗುತ್ತೇನೆ. ಓಂ. ಈ ಶಿವನಿಗೇಕೆ ಅರ್ಥವಾಗುತ್ತಿಲ್ಲ ನನ್ನ ಮನಸ್ಥಿತಿ. ಮನಸ್ಸು ವ್ಯಾಕುಲಗೊಂಡಿದೆ. ತಂದೆ, ತಾಯಿ, ಬಂಧು ಬಳಗದವರನ್ನು ನೋಡಬೇಕೆಂಬ ಹಂಬಲ ತೀವ್ರವಾಗುತ್ತಿದೆ. ಏನು ಮಾಡಲಿ? ಪತಿಯು ಮೌನವಾಗಿದ್ದಾರಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅಲ್ಲವೇ? ಹೌದು. ಪತಿಗೆ ವಂದಿಸುತ್ತಾ ಹೊರಡುತ್ತೇನೆ ತವರು ಮನೆಗೆ. ನಂದಿಯ ಜೊತೆಗೂಡಿಕೊಂಡು ತಂದೆಯವರು ನಡೆಸುತ್ತಿರುವಂತಹ ಯಜ್ಞ ಶಾಲೆಯನ್ನು ಪ್ರವೇಶಿಸಿದ್ದೇನೆ. ಅದೋ ಮಾತಾಪಿತರರು ಕುಳಿತುಕೊಂಡಿದ್ದಾರೆ. ಅಪ್ಪ, ಅಮ್ಮ ಶಿರವಾಗಿ ನಮಿಸುತ್ತಿದ್ದೇನೆ. ಅಪ್ಪ, ನಾನಿಲ್ಲದ ಯಜ್ಞವನ್ನು ಕಲ್ಪಿಸಿಕೊಳ್ಳಲು ಕೂಡ ನನ್ನಿಂದ ಸಾಧ್ಯವಾಗಲಿಲ್ಲವಪ್ಪ. ಹಾಗಾಗಿ ಆಮಂತ್ರಣವಿಲ್ಲದೆಯೂ ಬಂದು ಬಿಟ್ಟೆ. ಈಗ ನೀವು ನನ್ನ ಪತಿಯನ್ನು ಆಮಂತ್ರಿಸಿ ಅಪ್ಪ. ಭೃಗು ಮಹರ್ಷಿಗಳೇ,
ಯಜ್ಞವು ಆರಂಭಗೊಳ್ಳಲಿ. ಇದೇನಿದು? ತಂದೆಯು ಮಾತನಾಡುತ್ತಿಲ್ಲ. ಎಲ್ಲರೂ ನೋಡಿಯೋ ನೋಡದವರಂತೆ ವರ್ತಿಸುತ್ತಿದ್ದಾರಲ್ಲ. ಮುಕ್ಕೋಟಿ ದೇವತೆಗಳು, ಬ್ರಹ್ಮ, ವಿಷ್ಣು, ನನ್ನ ಪತಿ ಶಿವನಿಲ್ಲ. ಇರಲಿ ಅಪ್ಪ, ನನ್ನ ತಂದೆಯು. ಅಪ್ಪ, ನಿಮಗೆ ನನ್ನ ಪತಿಯು ಚರಣ ಸ್ಪರ್ಶವನ್ನು ಮಾಡಲಿಲ್ಲವೆಂದು ಮುನಿಸೆ. ಅವರು ಸಾಕ್ಷಾತ್ ಭಗವಂತನಲ್ಲವೇ? ಮಹಾದೇವ, ಮೃತ್ಯುಂಜಯ. ಅವರು ನಿಮ್ಮ ಕಾಲಿಗೆ ಬಿದ್ದಿದ್ದರೆ ನಿಮಗೆ ಕೆಡುಕುಂಟಾಗುತ್ತಿತ್ತು ಅನ್ನುವ ಕಾರಣದಿಂದ ಅವರು ಹಾಗೆ ಮಾಡಲಿಲ್ಲವಪ್ಪ. ನಾನು ಇಷ್ಟು ವರುಷ ಇಲ್ಲಿ ಅರಿಯದ ಜ್ಞಾನವನ್ನು ಅಲ್ಲಿ ಕೆಲವೇ ದಿನಗಳಲ್ಲಿ ಅರಿತಿನಪ್ಪ. ನೀವು ಅವರ ಜ್ಞಾನದಿಂದ ವಂಚಿತರಾಗಿದ್ದೀರಿ. ದಯವಿಟ್ಟು ಅವರನ್ನು ಆಮಂತ್ರಿಸಿ ಅಪ್ಪ. ಪದೇ ಪದೇ ಅಪ್ಪ ಎಂದು ಕರೆದು ನನ್ನನ್ನು ಅವಮಾನಿಸಬೇಡ. ಆ ನಿನ್ನ ಮಹಾದೇವ ಭಗವಂತನೆಂದೇಕೆ? ಆತನನ್ನು ನಾನು ಮೃಗವೆಂದು ಕೂಡ ಪರಿಗಣಿಸಲಿಲ್ಲ. ಆ ಅಮಂಗಳಕಾರಿ ಸಭ್ಯ ಸಮಾನನೆಂದೇ ದೂರ ಬಿಟ್ಟಿದ್ದೇನೆ. ಸಂಸ್ಕಾರ ಹೀನನ ಜೊತೆ ಸೇರಿ ನಿರ್ಲಜ್ಜೆಯಾಗಿರುವೆ. ಇಲ್ಲಿಗೇಕೆ ಒಂದೇ? ಹೊರಡು. ಅಪ್ಪ, ಏನಿದು? ವೇದಗಳ ಸಾರ ಶಿವ, ಪರಬ್ರಹ್ಮ ಶಿವ. ಯಾವ ಶಿವನಾಮ ಸ್ಮರಣೆಯಿಂದ ಸಮಸ್ತ ಪಾಪಗಳೇ ನಿವಾರಣೆಯಾಗುವುದೋ, ಯಾವ ಶಿವನ ಸ್ಪರ್ಶದಿಂದ ಗಂಗಾ ಜಲವೇ ಪವಿತ್ರವಾಗುವುದೋ, ಅಂತಹ ಪರಮ ಪಾವನ ಶಿವ ಅಪವಿತ್ರರೇ? ಇಲ್ಲಪ್ಪ, ಅವರನ್ನು ನಿಂದಿಸುತ್ತಿರುವ ನೀವು ಅಶುದ್ಧರು. ಯೋಗೇಶ್ವರನಾದ ಶಿವನಿಗೆ ಸ್ಥಾನವಿಲ್ಲದ ಈ ಯಜ್ಞಕ್ಕೆ ಅಸ್ತಿತ್ವನೇ ಇಲ್ಲಪ್ಪ. ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ಯಾವುದು ಸತ್ಯ? ತನಗೆ ಸ್ಥಾನಮಾನ ನೀಡುವಂತೆ ಭಿಕ್ಷೆ ಬೇಡಲು ಕಳಿಸಿದ್ದಾನಲ್ಲ ಭಿಕ್ಷುಕ, ಆ ಬಡ ವೈರಾಗಿಯ ಸತ್ಯವೇ? ಸಾಕು ಮಾಡಿಯಪ್ಪ. ಪತಿಯ ಘನತೆಯನ್ನು ಕಾಪಾಡುವುದು ಪತ್ನಿಯಾದ ನನ್ನ ಧರ್ಮ. ಹಾಗೆಯೇ ನಿಮ್ಮ ಗೌರವವನ್ನು ಉಳಿಸುವುದು ಕೂಡ. ನಿಮ್ಮ ಗೌರವಕ್ಕಾಗಿ ಈ ಕೂಡಲೇ ನಾನು ಇಲ್ಲಿಂದ ಹೊರಡುತ್ತೇನೆ. ನನ್ನೇ, ಬೇಗ ನಡೆ. ಕೈಲಾಸ ಪರ್ವತದಲ್ಲಿ ಪರಮೇಶ್ವರರು ನನಗಾಗಿ ಕಾಯುತ್ತಿದ್ದಾರೆ. ಅವರಲ್ಲಿ ಕೂಡಲೇ ಹೋಗಿ ಕ್ಷಮೆ ಯಾಚಿಸಬೇಕು. ನಡೆ ನಡೆ. ನಿಲ್ಲು, ಅಲ್ಲಿಯೇ ನಿಲ್ಲು ಸತಿ. ಆ ಸ್ಮಶಾನ ವಾಸಿ, ಭಸ್ಮ ಲೇಪಿ, ಗಜ ಚರ್ಮಾಂಬರಿ, ಭೂತ ಪ್ರೇತ ಗಣಗಳ ನಾಥನನ್ನು ವಿವಾಹ ಮಾಡಿಕೊಂಡಾಗ ಎಲ್ಲಿಗೆ ಹೋಗಿದ್ದೆ ಈ ನಿನ್ನ ಅಪ್ಪನ ಮಾನ ಮರ್ಯಾದೆ ಗೌರವದ ಚಿಂತೆ? ಓ ನಿನ್ನ ಕಪಾಲಿಯ ಮೇಲೆ ನನಗೆ ಎಳ್ಳಷ್ಟು ಅಭಿಮಾನವಿಲ್ಲ. ಅವನ ಮೇಲಿರುವುದು ಕೇವಲ ತಿರಸ್ಕಾರ ಮಾತ್ರ. ಶಿವ 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 ಶಿವ, ಕೇಳಲಾರೆ ಕೇಳಲಾರೆ ಈ ಶಿವನಿಂದನೇ. ಹೋಗಬೇಡ ಬೇಡ, ನಿನಗೆ ಕೆಡುಕುಂಟಾಗುತ್ತದೆ ಎಂದು ಹೇಳಿದರೂ ಕೂಡ ಧಿಕ್ಕರಿಸಿ ಪಿತೃ ವ್ಯಾಮೋಹದಿಂದ ಓಡೋಡಿ ಬಂದೆನಲ್ಲ. ಆ ಶಿವನ ಜೊತೆ ಇರುವ ಅಧಿಕಾರವನ್ನೇ ಕಳೆದುಕೊಂಡು ಬಿಟ್ಟೆ. ನಾನು ಎಷ್ಟೇ ಪುಣ್ಯ ಮಾಡಿದರೂ ಶಿವನ ಜೊತೆ ಇರುವ ಯೋಗ್ಯತೆ ನನಗೆ ಬರಲಾರದು. ಇಲ್ಲಿ ನನಗೆ ನನ್ನವರು ಯಾರು ಇಲ್ಲ. ಎಲ್ಲರೂ ಮೂಕ ಪ್ರೇಕ್ಷಕರಾಗಿ ನೋಡುತ್ತಿದ್ದಾರೆ. ಮಹಾದೇವನ ಅರ್ಧಾಂಗಿನಿ ಶಿವನ ಸತಿ ಇಂದು ಎಲ್ಲರ ಮುಂದೆ ಹಾಸ್ಯಾಸ್ಪದವಾಗಿ ಬಿಟ್ಟಳೆ. ಶಿವನಿಂದನೆಯನ್ನು ಕೇಳಿ ಈ ಸಭೆಯಲ್ಲಿ ಮೌನವಾಗಿ ಕುಳಿತಿರುವ ಒಬ್ಬೊಬ್ಬರಿಗೂ ಕ್ಷಮೆ ಇಲ್ಲ. ದಾಕ್ಷಾಯಿಣಿ ಎಂಬ ಅಭಿಶಾಪ ನನಗೆ ಬೇಡ. ಹಾರುತ್ತೇನೆ ಯಜ್ಞ ಕೊಂಡಕ್ಕೆ.
ಮಾತೆ, ನಿಲ್ಲಿ. ನೀವು ಜಗನ್ಮಾತೆ. ನಿಮ್ಮನ್ನು ಸುಡುವ ಶಕ್ತಿ ನನಗಿಲ್ಲ ತಾಯೇ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನಗೆ ಯಾರ ಸಹಾಯವೂ ಬೇಡ. ಏಕೆ ಏಕೆ ಮೌನವಾಗಿರುವೆ? ಆ ನಾಟ್ಯಶಾಸ್ತ್ರದ ರಚಯಿತ, ವಿದೂಷಕ ಅಭಿನಯವನ್ನು ಚೆನ್ನಾಗಿಯೇ ಕಲಿಸಿಕೊಟ್ಟಿದ್ದಾನಲ್ಲ. ಆ ನಿನ್ನ ಮಹಾದೇವ ನನ್ನನ್ನೇನು ಮಾಡಲಾರ. ಅವನ ಗುಡುಗು ಸಿಡಿಲುಗಳಿಗೆ ಬೆದರುವವನಲ್ಲ ಈ ದಕ್ಷ. ಎಲ್ಲವೋ ದಕ್ಷ ಪ್ರಜಾಪತಿ, ಯಾರೆಂದು ತಿಳಿದುಕೊಂಡಿರುವೆ ನೀನು ನನ್ನನ್ನು? ಮೂರ್ಖ! ಈ ಸಮಸ್ತ ಬ್ರಹ್ಮಾಂಡ ಸಂಚಲನದ ಶಕ್ತಿ, ಆದಿಶಕ್ತಿ ನಾನು. ವಿಷ್ಣುವಿನ ಸುದರ್ಶನ ಚಕ್ರ ನಾನು, ಮಹೇಶ್ವರನ ತ್ರಿಶೂಲ ನಾನು, ಮನುಷ್ಯನ ನಾಭಿಯ ಕುಂಡಲಿನಿ ಶಕ್ತಿ ನಾನು, ಮರ ಗಿಡ ಪಶು ಪಕ್ಷಿಗಳ ಉಸಿರು ನಾನು, ಗ್ರಹ ನಕ್ಷತ್ರಗಳ ಗತಿ ನಾನು, ಪಂಚಭೂತ ತತ್ವ ನಾನು. ಜಗತ್ತಿನ ಕಲ್ಯಾಣಕ್ಕಾಗಿ ಮಾನವ ರೂಪದಲ್ಲಿ ನಿನ್ನ ಮನೆಯಲ್ಲಿ ನಿನ್ನ ಮಗಳಾಗಿ ಜನಿಸಿದೆ. ಆದರೆ ನೀನು ನನ್ನನ್ನು ಗುರುತಿಸದಾದೆ, ಮಹಾದೇವನನ್ನೇ ಅಪಮಾನಗೊಳಿಸಿದೆ. ನಿನ್ನ ಈ ದುಷ್ಕರ್ಮದ ಫಲ ಹಿಡಿದೇ ಅನುಭವಿಸಬೇಕಾಗುತ್ತದೆ. ನಾನೀಗಲೇ ನಿವಾರಿಸಬಲ್ಲೆ. ಆದರೆ ಈ ಶರೀರಕ್ಕೆ ಜನ್ಮ ಕೊಟ್ಟ ಪಿತ ನೀನು. ನಿನ್ನನ್ನು ಕೊಂದು ಪಿತೃಹತ್ಯಾ ದೋಷಕ್ಕೆ ಗುರಿಯಾಗಿ ಕರ್ಮಬಂಧನದಲ್ಲಿ ಸಿಲುಕಿಕೊಳ್ಳಲಾರೆ. ಪತ್ನಿ ವಿಯೋಗದಿಂದ ಉದ್ರಿಕ್ತನಾಗುವ ಆ ಪರಶಿವನ ರುದ್ರ ತಾಂಡವ ಪ್ರಕೋಪವನ್ನು ಎದುರಿಸಲು ಸಿದ್ಧನಾಗು. ಅಂತಿಮವಾಗಿ ಶಿವನನ್ನು ಸ್ಮರಿಸುತ್ತಾ ನನ್ನ ಯೋಗಾಗ್ನಿಯಿಂದ ಈ ಶರೀರವನ್ನು ದಹಿಸುತ್ತೇನೆ. ಸತಿ ವೀರಭದ್ರ, ಹೋಗು. ನನ್ನ ಸತಿಯ ಅವಹೇಳನವನ್ನು ಮಾಡಿದ ಆ ದಕ್ಷನ ತಲೆ ಕಡಿದು ಯಜ್ಞವನ್ನು ವಿಧ್ವಂಸಗೊಳಿಸು. ಶಿವ 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 ಎನ್ನಿರು. ಜಗದವರೆಲ್ಲ ಶಿವ 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 ಎನ್ನಿರು. ಎಲ್ಲರಿಗೂ ಧನ್ಯವಾದ.